ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬಹುನಿರೀಕ್ಷಿತ ಪತ್ರಿಕೆ 1 ಪತ್ರಿಕೆ 2ರ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳ ವಿಡಿಯೋ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈಗಾಗಲೇ ಸುಮಾರು 11 ವಿಡಿಯೋ ಸೆಷನ್ಗಳಲ್ಲಿ 500ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದಂಥ MCQ ಪ್ರಶ್ನೆ ಹಾಗೂ ಅದಕ್ಕೆ ಪೂರಕವಾದಂಥ ಉತ್ತರಗಳು ಹಾಗೂ ಅಲ್ಲಲ್ಲಿ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ಸೆಷನ್ನು ಅಪ್ಲೋಡ್ ಆಗಿದೆ. ಸೊ ದಯಮಾಡಿ ಈಗ ಇವತ್ತು ಹೊಸದಾಗಿ ನೋಡ್ತಾ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಮತ್ತೆ ನೋಡಬೇಕು ಅಂದರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಅದು ಸಾಧ್ಯ ಇಲ್ಲ ಅಂದರೆ ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ. ಅದಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮದೊಂದು ಫೇಸ್ಬುಕ್ ಪೇಜ್ ಇದೆ, ಎಜುಕೇಷನ್ ಕಂಟೆಂಟ್ ಇರತಕ್ಕಂಥ ಒಂದು ಪೇಜು. ಅದರಲ್ಲೂ ಕೂಡ TETಗೆ ಸಂಬಂಧಪಟ್ಟಂಥ ನಿಮಗೆ ಎಲ್ಲ ವಿಡಿಯೋ ಸೆಷನ್ಸು ಅವೈಲೇಬಲ್ ಇದೆ ಫೇಸ್ಬುಕ್ ಪೇಜಲ್ಲಿ, ಅಲ್ಲೂ ಕೂಡ ವಾಚ್ ಮಾಡ್ಬೋದು. ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಇವತ್ತು 11ನೇ ವಿಡಿಯೋ ಸೆಷನ್ ಕಡೆ ನಾವು ಇದ್ದೀವಿ ಈಗ, ಅಂದರೆ ಆ್ಯಂಡ್ ವಿ ಆರ್ ಇನ್ ಟು ದ 11th ವಿಡಿಯೋ ಸೆಷನ್. ಒಂದು ಕಡೆಯಿಂದ ನೋಡೋಣ ಈಗ, 12ನೇ ವಿಡಿಯೋ ಸೆಷನ್ ಇದು. ಹೆಚ್ಚು ಕಡಿಮೆ ಟೋಟಲ್ 11 ವಿಡಿಯೋ ಸೆಷನ್ ಆಗಿದೆ ಈಗ ಒಟ್ಟಾರೆಯಾಗಿ. ಸೊ ಈಗ 11ನೇ ವಿಡಿಯೋ ಸೆಷನ್ನಲ್ಲಿ ಕೆಲವೊಂದು ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಒಂದು ಕಡೆಯಿಂದ ನೋಡೋಣ ಈಗ, ಅದಕ್ಕೆ ಪೂರಕವಾದಂಥ ಉತ್ತರಗಳನ್ನು ನೋಡಿ. ಮೊದಲನೇ ಪ್ರಶ್ನೆ ಬಂದು, ಟರ್ಮನ್ ಮೊದಲನೇ ಅಮೆರಿಕ ಪರಿಷ್ಕೃತ BNA ಪರೀಕ್ಷೆಯನ್ನು ಜಾಸ್ರಲ್ಲಿ ರೂಪಿಸಿದ ಮತ್ತು ಅದನ್ನು ಸ್ಟ್ಯಾನ್ಫೋರ್ಡ್ BNA ಪರೀಕ್ಷೆ ಎಂದು ಕರೆದನು ಅಂತ. ನೋಡಿ, ಇಲ್ಲಿ ಟರ್ಮನ್ ಅಂತಕ್ಕಂಥವನು ಮೊದಲನೇ ಅಮೆರಿಕ ಪರಿಷ್ಕೃತ BNA ಪರೀಕ್ಷೆಯನ್ನು ಯಾವಾಗ ರೂಪಿಸ್ದ ಮತ್ತು ಅದನ್ನು ಸ್ಟ್ಯಾನ್ಫೋರ್ಡ್ BNA ಪರೀಕ್ಷೆ ಅಂತ ಕರೆದ ಅಂತ. ನೋಡಿ, ಅದು ಐ ಥಿಂಕ್ ಇಲ್ಲಿ ಜಸ್ಟ್ ನಾವು ಯಾವ ವರ್ಷದಲ್ಲಿ ಅವನು ರೂಪಿಸ್ತಾ ಅಂತ ಮಾತ್ರ ಇಲ್ಲಿ ಹೇಳಬೇಕಾಗಿದೆ. ದಟ್ ಈಸ್ 100ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು 1916ರಲ್ಲಿ. ಈಗ 1916 ಸೇರಿಸ್ಕೊಂಡು ಆ ಸ್ಟೇಟ್ಮೆಂಟನ್ನು ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಈಗ ಟರ್ಮನ್ ಮೊದಲನೇ ಅಮೆರಿಕ ಪರಿಷ್ಕೃತ BNA ಪರೀಕ್ಷೆಯನ್ನು 1916ರಲ್ಲಿ ರೂಪಿಸಿದ ಮತ್ತು ಅದನ್ನು ಸ್ಟ್ಯಾನ್ಫೋರ್ಡ್ BNA ಪರೀಕ್ಷೆ ಎಂದು ಕರೆದನು. ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಈಗ ಮೊಟ್ಟ ಮೊದಲನೆಯ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದಂಥ ವರ್ಷ ಅಂತ. ಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿತವಾದಂಥ ರೂಪಿಸಿದಂಥ ವರ್ಷ ಯಾವುದು ಅಂತ. 1907 ಇದೆ, 1905 ಇದೆ, 1908 ಇದೆ, 1916 ಇದೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ 1905 ಇದೆಯಲ್ಲ, 1905ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಲಾಗುತ್ತೆ. ನೆಕ್ಸ್ಟ್ 102ನೇ ಪ್ರಶ್ನೆ ನೋಡೋಣ ಈಗ. ಒಂದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ 10 ವರ್ಷದ ಒಬ್ಬ ಹುಡುಗ ಗಳಿಸಿದ ಬುದ್ಧಿಶಕ್ತಿ ಸೂಚ್ಯಾಂಕ 140 ಆದರೆ ಅವನ ಮಾನಸಿಕ ವಯಸ್ಸು ಅಂತ ಕೇಳಿದರೆ. ಸೊ ಇಲ್ಲೇನು ಪ್ರಶ್ನೆ ಇದೆ ಇಲ್ಲಿ, 102ನೇ ಪ್ರಶ್ನೆ. ಒಂದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ 10 ವರ್ಷದ ಒಬ್ಬ ಹುಡುಗ, 10 ವರ್ಷದ ಒಬ್ಬ ಹುಡುಗ ಅಂದರೆ ನೀವೇನು ಅರ್ಥ ಮಾಡ್ಕೊಳ್ಬೇಕು, ಅವನ ದೈಹಿಕ ವಯಸ್ಸು ಅಂತ ಅರ್ಥ ಮಾಡ್ಕೊಳ್ಬೇಕು, ಆಯಿತಾ. ಸೊ ಒಬ್ಬ ಹುಡುಗನು ಗಳಿಸಿದ ಬುದ್ಧಿಶಕ್ತಿ ಸೂಚ್ಯಾಂಕ 140 ಆದರೆ ಅವನ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ ಇಲ್ಲಿ. ಸೊ ನಮಗೆ ಇಲ್ಲಿ IQ ಗೊತ್ತಾಗಿದೆ ಮತ್ತು ದೈಹಿಕ ವಯಸ್ಸು ಗೊತ್ತಾಗಿದೆ, ನಾವು ಇಲ್ಲಿ ಮಾನಸಿಕ ವಯಸ್ಸನ್ನು ಕಂಡುಹಿಡಬೇಕಾಗುತ್ತೆ. ಅವನ ಮಾನಸಿಕ ವಯಸ್ಸು ಎಷ್ಟು ಅಂತ ಅದಕ್ಕೊಂದು ಫಾರ್ಮುಲಾ ಇದೆ, ಅದು ಹಾಕ್ಕೊಳ್ಬೇಕು. ನಾನು ಹೇಳಿದೆ ನಿಮಗೆ ಪ್ರತಿ ಸೆಷನಲ್ಲಿ ಹೇಳ್ತಾ ಇದ್ದೀನಿ, ಈ ಬುದ್ಧಿಶಕ್ತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೆಕ್ಕಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಅದನ್ನು ಒಂದು ಪ್ರತ್ಯೇಕವಾಗಿ ನಿಮಗೆ ಒಂದು ವಿಡಿಯೋ ಸೆಷನಲ್ಲಿ ಹೇಳ್ತೀನಿ. ಸೊ ಈ ಒಂದು ಸೆಷನ್ ಜಸ್ಟ್ ಬರೀ ಬಹುನಿರೀಕ್ಷಿತ MCQ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಹೇಳುವಂಥದ್ದು. ಹಾಗಾಗಿ ಅಲ್ಲಲ್ಲಿ ಕೆಲವೊಂದು ವಿಶ್ಲೇಷಣೆಯನ್ನು ಕೂಡ ಹೇಳ್ತಕ್ಕಂಥ ಒಂದು ಪ್ರಯತ್ನ ಇದ್ದೇ ಇರುತ್ತೆ. ಸೊ 102ನೇ ಪ್ರಶ್ನೆಗೆ 12 ಇಯರ್ಸ್ ಇದೆ, 10 ಇಯರ್ಸ್ ಇದೆ, 13 ಇಯರ್ಸ್ ಇದೆ ಮತ್ತು 14 ವರ್ಷ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು 102ನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಡಿ ಇದೆಯಲ್ಲ, 14 ವರ್ಷಗಳು ಸರಿಯಾಗುತ್ತೆ. ಈಗ ಅದನ್ನು ಮತ್ತೊಂದು ಸಲ ಓದ್ಕೊಳ್ಳಿ. ಒಂದು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ 10 ವರ್ಷದ ಒಬ್ಬ ಹುಡುಗ, ಅವನಿಗೆ ದೈಹಿಕ ವಯಸ್ಸು 10 ವರ್ಷ ಆಗಿರುತ್ತೆ. ಆತ ಗಳಿಸಿದಂಥ ಬುದ್ಧಿಶಕ್ತಿ ಸೂಚ್ಯಾಂಕ IQ ಎಷ್ಟು ಅಂದರೆ 140. ಸೊ ನಮಗೆ ದೈಹಿಕ ವಯಸ್ಸು 10 ಅಂತ ಗೊತ್ತಾಯಿತು, ಬುದ್ಧಿಶಕ್ತಿ ಸೂಚ್ಯಾಂಕ 140 ಅಂತ ಗೊತ್ತಾಯಿತು. ಇವಾಗೇನು ಮಾಡಬೇಕು, ನಾವು 2 ಅಂಕಿಅಂಶಗಳನ್ನು ಬಳಸ್ಕೊಂಡು ಅದರ ಆಧಾರದಿಂದ ಆತನ ಮಾನಸಿಕ ವಯಸ್ಸನ್ನು ಕಂಡುಹಿಡಬೇಕಾಗುತ್ತೆ. ಅದನ್ನು ನೀವು ಫಾರ್ಮುಲಾ ಹಾಕೊಂಡು ಮಾಡಿದಾಗ 14 ವರ್ಷಗಳು ಬರುತ್ತೆ ಅದು. ಸೊ ನೆಕ್ಸ್ಟು 103ನೇ ಪ್ರಶ್ನೆ ನೋಡೋಣ ಈಗ. ಸೊ ವಿ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 103. ಮಾನಸಿಕ ವಯಸ್ಸು 15 ಅಂದರೆ MA 15 ಇರತಕ್ಕಂಥ ಒಬ್ಬ ಹುಡುಗಿಯ IQ 125 ಆಗಿದ್ದರೆ ಆ ಹುಡುಗಿಯ ದೈಹಿಕ ವಯಸ್ಸು ಎಷ್ಟು ಅಂತ. ನೋಡಿ, ಇಲ್ಲೂ ಸೇಮ್ ಕ್ವಶನ್ ಹಾಗೇ ಇದೆ. MA 15 ವರ್ಷ ಮಾನಸಿಕ ವಯಸ್ಸು, ಇನ್ನು ಆಕೆಯ ಬುದ್ಧಿಶಕ್ತಿ ಸೂಚ್ಯಾಂಕ 125. ನಾವು ಯಾವುದು ಐಡೆಂಟಿಫೈ ಮಾಡಬೇಕು ಇಲ್ಲಿ, ದೈಹಿಕ ವಯಸ್ಸನ್ನೇ ಕಂಡುಹಿಡಿಬೇಕು. 15 ಇದೆ, 14 ಇದೆ, 13 ಇದೆ, 12 ಇದೆ. ಸೊ 103ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದು 12. ಸೊ ಈ ಒಂದು ಪ್ರಶ್ನೆಗಳಿಗೆ ನಾನು ಲೆಕ್ಕವನ್ನು ಮಾಡಿ ನಿಮಗೆ ಹೇಳ್ತೀನಿ ನಾನು ಅದನ್ನು ಪ್ರತ್ಯೇಕವಾಗಿ. ಸೊ ನೆಕ್ಸ್ಟು 104ನೇ ಪ್ರಶ್ನೆ. ಇಬ್ಬರು ಹುಡುಗರ ಬುದ್ಧಿಶಕ್ತಿ ಸೂಚ್ಯಾಂಕ 120 ಆಗಿರುತ್ತದೆ, ಇದರಿಂದ ಯಾವ ತೀರ್ಮಾನ ಕೈಗೊಳ್ಬೋದು ಅಂತ. ನೋಡಿ, ಇಬ್ಬರ ಹುಡುಗರ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕ ಅಂತಕ್ಕಂಥದ್ದು 120 ಆಗಿರುತ್ತೆ, ಇದರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತ. ಇಬ್ಬರು ಹುಡುಗರು ಪ್ರೌಢಶಾಲೆ ಮತ್ತು ಕಾಲೇಜಲ್ಲಿ ಯಶಸ್ವಿಯಾಗುತ್ತಾರೆ. ಈ ಹುಡುಗರು ಸಮಾನ ಮಾನಸಿಕ ವಯಸ್ಸನ್ನು ಹೊಂದಿರುತ್ತಾರೆ. ಇಬ್ಬರ ಪೋಷಕರು ಸಹ ಮೇಲ್ಮಟ್ಟದ ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. ಮೇಲಿನ ಯಾವುದೂ ಸರಿಯಾಗಿಲ್ಲ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಇದಕ್ಕೆ ಐ ಥಿಂಕ್ ಮೇಲೆ ತಿಳಿಸಿದಂಥ ಯಾವ ಒಂದು ಅಂಶಗಳು ಕೂಡ ಸರಿಯಾಗಿಲ್ಲದೆ ಇರೋದ್ರಿಂದ ಆಪ್ಷನ್ ಡಿನೇ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 105ನೇ ಪ್ರಶ್ನೆ ನೋಡೋಣ ಈಗ. ಇಬ್ಬರು ಮಕ್ಕಳು 4 ವರ್ಷದವರಾಗಿದ್ದಾಗ ಅವರ ಮಾನಸಿಕ ವಯಸ್ಸಿನ ವ್ಯತ್ಯಾಸ 1 ವರ್ಷವಾಗಿರುತ್ತದೆ. ಇಬ್ಬರು ಮಕ್ಕಳು 4 ವರ್ಷದವರಾಗಿದ್ದಾಗ ಅವರ ಮಾನಸಿಕ ವಯಸ್ಸಿನ ವ್ಯತ್ಯಾಸ 1 ವರ್ಷವಾಗಿರುತ್ತದೆ. ಅವರು
12 ವರ್ಷದವರಾದಾಗ ಅವರ ಮಾನಸಿಕ ವಯಸ್ಸಿನಲ್ಲಿರ್ತಕ್ಕಂಥ ವ್ಯತ್ಯಾಸ ಸಾಮಾನ್ಯವಾಗಿ ಅಂತ. ಸೊ 1 ವರ್ಷ ಆಗಿರುತ್ತೋ ವ್ಯತ್ಯಾಸ, 2 ವರ್ಷ ಆಗಿರುತ್ತೋ, 3 ವರ್ಷ ಆಗಿರುತ್ತೋ, ಅಥವಾ 4 ವರ್ಷ ಆಗಿರುತ್ತೋ ಅಂತ ಇಲ್ಲಿ ಕೇಳಿದ್ರೆ ಇಲ್ಲಿ ಪ್ರಶ್ನೆಯನ್ನು. ಸೊ ಯಾವ ಕ್ವಶನ್ ಇದು? 105ನೇ ಪ್ರಶ್ನೆಗೆ ಸೊ 2 ವರ್ಷ ಆಗುತ್ತೆ. ಈ ಪ್ರಶ್ನೆಯನ್ನು ಇನ್ನೂ ಸಲ ಓದ್ಕೊಳ್ಳೋಣ. ಈಗ ಇಬ್ಬರು ಮಕ್ಕಳು 4 ವರ್ಷದವರಿದ್ದಾಗ, ನೋಡಿ ಯಾವುದೇ ಇಬ್ಬರು ಮಕ್ಕಳು ಅವರಿಗೆ 4 ಇಯರ್ಸ್ ಆದಾಗ ಮಾನಸಿಕ ವಯಸ್ಸಿನ ವ್ಯತ್ಯಾಸ 1 ವರ್ಷವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅವರು 12 ವರ್ಷವರಾದಾಗ ಅಂತ ನೋಡಿ, 4 ವರ್ಷ ಇದ್ದಾಗ ಅವರಿಬ್ಬರು ಮಕ್ಕಳಿಗೆ ಮಾನಸಿಕ ವಯಸ್ಸು ಎಷ್ಟಿರುತ್ತೆ? 1 ವರ್ಷ ವ್ಯತ್ಯಾಸ ಇರುತ್ತೆ. ಇನ್ನು ಅದೇ ಮಕ್ಕಳು 12 ವರ್ಷಕ್ಕೆ ಬಂದಾಗ ಅವರ ಮಾನಸಿಕ ವಯಸ್ಸಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಸಾಮಾನ್ಯವಾಗಿ ಎಷ್ಟು ವರ್ಷ ಅಂತ. ಸೊ 1 ವರ್ಷ ಇದ್ದಿದ್ದು ದಟ್ ಈಸ್ 2 ಇಯರ್ಸ್ ಆಗುತ್ತೆ ಅಲ್ಲಿಗೆ. ಅರ್ಥ ಆಯ್ತು ನಿಮಗೆ? ಇಲ್ಲಿ 2 ವರ್ಷಗಳು ಸರಿಯಾದಂಥ ಆನ್ಸರ್ ಆಗುತ್ತೆ ಇದಕ್ಕೆ. ಕೋಹ್ಲಾಬರ್ರವರ ಬ್ಲ್ಯಾಕ್ ಡಿಸೈನ್ ಪರೀಕ್ಷೆಯು ಡ್ಯಾಸ್ ಅಂತ ಹೇಳಿದರೆ ಇಲ್ಲಿ. ಸೊ ಕೋಹ್ಲಾಬರ್ರವರ ಬ್ಲ್ಯಾಕ್ ಡಿಸೈನ್ ಪರೀಕ್ಷೆಯು ಡ್ಯಾಸ್ ಅಂತ ಇದೆ. ಸಾಮೂಹಿಕ ಪರೀಕ್ಷೆನಾದು, ವೈಯಕ್ತಿಕ ಕಾರ್ಯನಿರ್ವಹಣಾ ಪರೀಕ್ಷೆನಾದು, ಸಾಮೂಹಿಕ ಕಾರ್ಯನಿರ್ವಹಣಾ ಪರೀಕ್ಷೆ ಸರಿನೋ ಮತ್ತು ವೈಯಕ್ತಿಕ ಶಾಬ್ದಿಕ ಪರೀಕ್ಷೆ ಸರಿನೋ ಅಂತಕ್ಕಂಥದ್ದು ಸೊ ಇಲ್ಲಿ ಪ್ರಶ್ನೆಯಲ್ಲಿ. ಸೊ 106ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಸಾಮೂಹಿಕ ಕಾರ್ಯನಿರ್ವಹಣಾ ಪರೀಕ್ಷೆ ಅಂತ ಏನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 107ನೇ ಪ್ರಶ್ನೆಯಲ್ಲಿ ಕನ್ನಡದಲ್ಲಿ ಬುದ್ಧಿಶಕ್ತಿ ಮಾಪನಗಳನ್ನು ವಿ ಕಾಮತ್ ಅವರು ಅಭಿವೃದ್ಧಿಪಡಿಸಿದ ವರ್ಷ ಅಂತ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ವಿ ಕಾಮತ್ ಅವರು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದಂಥ ವರ್ಷ ಯಾವಾಗ ಅಂತ. 1915, 22, 40, 65 ಕೊಡಿದರೆ ಇಲ್ಲಿ. ಸೊ 107ನೇ ಪ್ರಶ್ನೆಗೆ 1940 ಇದೆಯಲ್ಲ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ 108ನೇ ಪ್ರಶ್ನೆ ಈಗ 5 ವರ್ಷದ ಖುಷಿಯ ಮಾನಸಿಕ ವಯಸ್ಸು. ಖುಷಿ ಅಂತಕ್ಕಂಥ ಒಂದು ಹುಡುಗಿಯ ಒಂದು MA ಎಷ್ಟಪ್ಪ ಅಂದರೆ 10 ವರ್ಷ ಆದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕವೆಷ್ಟು ಅಂತ ಹೇಳಿದರೆ ಇಲ್ಲಿ 150 ಸರಿನೋ, 100, 200, 50 ಒಂದು 4 ಆಪ್ಷನ್ ಇದೆ. ಸೊ 200 ವರ್ಷಗಳು ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ ನಿಮಗೆ. 5 ವರ್ಷದ ಖುಷಿಯ ಮಾನಸಿಕ ವಯಸ್ಸು ಅಂದ ತಕ್ಷಣ ನಮಗೆ 2 ಅಂಕಿಅಂಶ ಗೊತ್ತಾಗ್ಬಿಡುತ್ತೆ. 5 ವರ್ಷ ಅಂದರೆ ದೈಹಿಕ ವಯಸ್ಸು ಅಂತ ಅರ್ಥ ಮಾಡ್ಕೊಳ್ಬೇಕು. 5 ಇಯರ್ಸ್ ದೈಹಿಕ ವಯಸ್ಸು 5, ಇನ್ನು ಮಾನಸಿಕ ವಯಸ್ಸು ಬಂದು 10 ವರ್ಷ ಆಗುತ್ತೆ. ಇನ್ನು ನಮಗೆ ಬೇಕಾಗಿರೋದು ಇಲ್ಲಿ IQ ಇಂಟೆಲಿಜೆಂಟ್ ಕ್ವಶನ್ ಬೇಕಾಗುತ್ತೆ. ಸೊ ಆ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಪ್ಪ ಅಂದರೆ 200 ವರ್ಷಗಳಾಗುತ್ತೆ. ಸೊ ನೆಕ್ಸ್ಟು 109ನೇ ಪ್ರಶ್ನೆ ಬರೋಣ. ಈಗ ಕಿರಣ್ ಬುದ್ಧಿವಂತ ಆದರೆ ಕರಣ್ ದಡ್ಡ. ಕಿರಣ್ ಭಾಳ ಇಂಟೆಲಿಜೆಂಟ್ ಫೆಲೋ, ಕರಣ್ ಬಂದು ಒಬ್ಬ ದಡ್ಡ ಅವನು. ಇವರಿಬ್ಬರ ವಯಸ್ಸು ಈಗ 6 ವರ್ಷಗಳು. ಅವರು ದೊಡ್ಡವರಾದಾಗ ಅವರ ಬುದ್ಧಿಶಕ್ತಿ ಸೂಚ್ಯಾಂಕಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸ ಸಾಮಾನ್ಯವಾಗಿ ಅಂತ ಇದೆ. ಸೊ ಪರಿಪಕ್ವತೆ ತಲುಪಿದ ನಂತರ ಮರೆಯಾಗುತ್ತದೆ, ಪರಿಪಕ್ವತೆ ತಲುಪುವವರೆಗೆ ಹೆಚ್ಚಾಗುತ್ತಾ ಹೋಗುತ್ತೆ, ಸಾಪೇಕ್ಷವಾಗಿ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತೆ, ಹದಿಹರೆಯದ ಕೊನೆಯ ಹೊತ್ತಿಗೆ ಕನಿಷ್ಠ ಮಟ್ಟ ತಲುಪುತ್ತೆ ಅಂತ ಹೇಳಿದ್ದಾರೆ. ಸೊ 109ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ, ಪರಿಪಕ್ವತೆ ತಲುಪುವವರೆಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ, ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 110 ದಟ್ ಈಸ್ 110ನೇ ಪ್ರಶ್ನೆ ನೋಡೋಣ. ಈಗ ಮಾನಸಿಕ ವಯಸ್ಸಿಗೆ ಸಂಬಂಧಪಟ್ಟಿದ್ದು ಮಾನಸಿಕ ವಯಸ್ಸು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ವ್ಯಕ್ತಿಯ ನೈಜವಾದ ವಯಸ್ಸು, ನಿಖರವಾದ ಬುದ್ಧಿಶಕ್ತಿಯ ಮಟ್ಟ, ವ್ಯಕ್ತಿಯ ದೈಹಿಕ ವಯಸ್ಸು, ಸಂವೇಗಾತ್ಮಕ ಸಾಮರ್ಥ್ಯ ಅಂತ. ಸೊ ಮೊದಲನೇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರು. ನೆಕ್ಸ್ಟು 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 5 ವರ್ಷ ವಯಸ್ಸಿನ ಎ ಎಂಬ ಮಗು, 6 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ 4 ವರ್ಷ ವಯಸ್ಸಿನ ಬಿ ಎಂಬ ಮಗುವಿದ್ದರೆ ಇವರಲ್ಲಿ ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ. ಈಗ 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರತಕ್ಕಂಥ 5 ವರ್ಷದ ಎ ಎಂಬ ಮಗು ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು 6 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರತಕ್ಕಂಥ 4 ವರ್ಷ ವಯಸ್ಸಿನ ಬಿ ಎಂಬ ಮಗು ಇದ್ದರೆ ಇವರಲ್ಲಿ ನೋಡಿ, ಇಷ್ಟೇ ಕ್ವಶನ್ ಅದು. ಇವರಲ್ಲಿ ಅಂತ ಲಾಸ್ಟ್ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಈಗ ಅರ್ಥ ಮಾಡ್ಕೋಬೇಕು ಅದನ್ನು. ಸೊ ಎಗಿಂತ ಬಿಯು ಅತ್ಯಧಿಕ ಬುದ್ಧಿಶಕ್ತಿ ಉಳ್ಳವನು, ಇಬ್ಬರು ಸರಾಸರಿ ಬುದ್ಧಿಶಕ್ತಿ ಉಳ್ಳವರು, ಇಬ್ಬರಲ್ಲೂ ಬುದ್ಧಿಶಕ್ತಿಯ ಗುಣಾಂಕ ಒಂದೇ ಆಗಿರುತ್ತೆ, ಇಬ್ಬರು ಅತ್ಯಂತ ಹೆಚ್ಚು ಬುದ್ಧಿ ಉಳ್ಳವರಾಗಿರುತ್ತಾರೆ ಅಂತ ಇದೆ. ಸೊ 111ನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 112ನೇ ಪ್ರಶ್ನೆ ನೋಡಿ. ಈಗ 112 4 ವರ್ಷ ವಯಸ್ಸಿನ ಶಶಾಂಕನ ಬುದ್ಧಿಶಕ್ತಿ ಸೂಚ್ಯಾಂಕ 150 ಆದರೆ ಅವನ ಮಾನಸಿಕ ವಯಸ್ಸು ಎಷ್ಟು ಅಂತ ನಮಗೆ 2 ಗೊತ್ತಾಯಿತು. ಈಗ ಒಂದು ದೈಹಿಕ ವಯಸ್ಸು 4, IQ ಎಷ್ಟು 150. ನಮಗೆ ಬೇಕಾಗಿರೋದು ಈಗ MA ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಹಾಕೊಳ್ಬೇಕು ಅದನ್ನು. 4 ವರ್ಷ ವಯಸ್ಸಿನ ಶಶಾಂಕನ ಬುದ್ಧಿಶಕ್ತಿ ಸೂಚ್ಯಾಂಕ 150 ಆದರೆ ಅವನ ಮಾನಸಿಕ ವಯಸ್ಸು ಎಷ್ಟಪ್ಪ ಅಂದರೆ 8 ವರ್ಷ ಇದೆ, 5 ವರ್ಷ ಇದೆ, 7 ವರ್ಷ ಇದೆ, 6 ವರ್ಷ ಇದೆ. ಸೊ 112ನೇದಕ್ಕೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ 6 ವರ್ಷ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 113ನೇ ಪ್ರಶ್ನೆಯಲ್ಲಿ ಮಾನಸಿಕ ವಯಸ್ಸನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಲೆಕ್ಕ ಹಾಕಬಹುದು ಅಂತ. ದೈಹಿಕ ವಯಸ್ಸು, ಬುದ್ಧಿಶಕ್ತಿ ಪರೀಕ್ಷೆಯ ಅಂಕಗಳಿಂದ ದೊರೆಯತಕ್ಕಂಥ ಮಾನಸಿಕ ಸಾಮರ್ಥ್ಯ, ಸೃಜನಶೀಲ ಪರೀಕ್ಷೆಯ ಸಹಾಯದಿಂದ ದೊರೆಯುವ ಸಾಮರ್ಥ್ಯದಿಂದ, ವ್ಯಕ್ತಿಯ ನೈಜವಾದ ವಯಸ್ಸಿನ ಅಂತ ಇದೆ. ಸೊ ಮಾನಸಿಕ ವಯಸ್ಸನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಲೆಕ್ಕ ಹಾಕಬಹುದು ಅಂದರೆ, ಸೊ ಈ ಲೆಕ್ಕಗಳ ಬಗ್ಗೆ ಯಾರಿಗೆ ಗೊತ್ತಿರುತ್ತೋ, ಗ್ರಹಿಸ್ಕೊಂಡಿರುತ್ತಾರೋ ಅವರು ಭಾಳ ಈಸಿಯಾಗಿ ಗೆಸ್ ಮಾಡಿಬಿಡ್ತಾರೆ. ಇದಕ್ಕೆ 113ನೇ ಪ್ರಶ್ನೆಗೆ ಬುದ್ಧಿಶಕ್ತಿ ಪರೀಕ್ಷೆಯ ಅಂಕಗಳಿಂದ ದೊರೆಯತಕ್ಕಂಥ ಮಾನಸಿಕ ಸಾಮರ್ಥ್ಯದಿಂದ
ಈ ಮಾನಸಿಕ ವಯಸ್ಸನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ 114ನೇ ಪ್ರಶ್ನೆ, ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಒಂದೇ ಆಗಿದ್ದಾಗ ಅವನ ಬುದ್ಧಿಶಕ್ತಿ ಸೂಚ್ಯಾಂಕವು, ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಒಂದೇ ಆಗಿದ್ದಾಗ ಅವನ ಬುದ್ಧಿಶಕ್ತಿ ಸೂಚ್ಯಾಂಕ ಅಂತಕ್ಕಂಥದ್ದು ಎಷ್ಟಿರುತ್ತೆ ಅಂತ. 95, 98, 100 ಮತ್ತು 110 ಅಂತ ಇದೆ. ಸೊ 114ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ಅದು 110 ಅಂತ ಆಗುತ್ತೆ ಅವನಿಗೆ. ಯಾವುದು? ಇಂಟೆಲಿಜೆಂಟ್ ಕ್ವೋಷೆಂಟ್, ಬುದ್ಧಿಶಕ್ತಿ ಸೂಚ್ಯಾಂಕ. ಸೊ ನೆಕ್ಸ್ಟು 115ನೇ ಪ್ರಶ್ನೆ ಬರೋಣ ಈಗ. 115, ಪ್ರಸ್ತುತ ಚಾಲ್ತಿಯಲ್ಲಿರುವ ಬುದ್ಧಿಶಕ್ತಿ ಪರೀಕ್ಷೆಗಳ ಪ್ರಮುಖವಾದ ಮಿತಿ ಎಂದರೆ ಅವು ವಿಶ್ವಾಸನೀಯವಾದವುಗಳಲ್ಲ, ಅವು ವಿವಿಧ ಹಿನ್ನೆಲೆಯ ವ್ಯಕ್ತಿಗಳ ಬುದ್ಧಿಶಕ್ತಿಯನ್ನು ಅಳೆಯಲು ಸೂಕ್ತವಾದವುಗಳಲ್ಲ, ಪರೀಕ್ಷೆಗಳನ್ನು ನೀಡಲು ತುಂಬ ಕಷ್ಟಕರವಾದವು, ಅವು ಪರೀಕ್ಷಾರ್ಥಿಗಳಿಗೆ ಸೂಕ್ತ ಪ್ರೇರಣೆಯನ್ನುಂಟು ಮಾಡುವುದಿಲ್ಲ ಅಂತ ಇದೆ. ಸೊ 115ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಅವು ವಿವಿಧ ಹಿನ್ನೆಲೆಯ ವ್ಯಕ್ತಿಗಳ ಬುದ್ಧಿಶಕ್ತಿ ಅಳೆಯಲು ಸೂಕ್ತವಾದವುಗಳಲ್ಲ ಅಂತ. ನೆಕ್ಸ್ಟು 116ನೇ ಪ್ರಶ್ನೆ, ಲಭ್ಯವಿರುವ ಆಧಾರಗಳಿಂದ ತಾರ್ಕಿಕ ತೀರ್ಮಾನಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೀಗೆ ಕರೆಯುತ್ತಾರೆ. ಲಭ್ಯವಿರುವ ಆಧಾರಗಳಿಂದ ತಾರ್ಕಿಕ ತೀರ್ಮಾನಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೀಗೆ ಕರೆಯುತ್ತಾರೆ. ಒಂದು ತರ್ಕ, ಇನ್ನೊಂದು ಅನುಗಮನಾತ್ಮಕ ತರ್ಕ, ನಿಗಮನಾತ್ಮಕ ತರ್ಕ ಮತ್ತು ಚಿಂತನೆ. 116ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಲಾಜಿಕ್, ಆಪ್ಷನ್ ಎ ಇದೆಯಲ್ಲ ನೋಡಿ ಇಲ್ಲಿ, ತರ್ಕ ಅಂತ, ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 117ನೇ ಪ್ರಶ್ನೆ ನೋಡೋಣ, ಸಿಂಪಲ್ ಆಗಿದೆ. ಸೊ 117, ನಿರ್ದಿಷ್ಟ ಅವಲೋಕನಗಳಿಂದ ಒಂದು ಸಾಮಾನ್ಯ ನಿಯಮ ಅಥವಾ ತತ್ವವನ್ನು ಕಂಡುಹಿಡಿಯುವುದನ್ನು ಹೀಗೆ ಕರೆಯುತ್ತಾರೆ. ನಿರ್ದಿಷ್ಟ ಅವಲೋಕನಗಳಿಂದ ಒಂದು ಸಾಮಾನ್ಯ ನಿಯಮ ಅಥವಾ ತತ್ವವನ್ನು ಕಂಡುಹಿಡಿಯುವುದನ್ನು ಹೀಗೆ ಕರೆಯುತ್ತಾರೆ. ಅಂದರೆ ತರ್ಕ, ಅನುಗಮನಾತ್ಮಕ ತರ್ಕ, ನಿಗಮನಾತ್ಮಕ ತರ್ಕ ಮತ್ತು ಚಿಂತನೆ. ಸೇಮ್ ಆಪ್ಷನ್ ರಿಪೀಟ್ ಆಗಿದೆ, ಬಟ್ ಪ್ರಶ್ನೆ ಮಾತ್ರ ಚೇಂಜ್ ಇದೆ. ಸೊ 117ನೇದಕ್ಕೆ ಅನುಗಮನಾತ್ಮಕ ತರ್ಕ ಆಗುತ್ತೆ. ನೋಡಿ 116ನೇದಕ್ಕೆ ಲಭ್ಯವಿರುವ ಆಧಾರಗಳಿಂದ ತಾರ್ಕಿಕ ತೀರ್ಮಾನವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಯಾವುದಪ್ಪ ಅಂದರೆ ಅದು ತರ್ಕ ಆಗುತ್ತೆ. ನಿರ್ದಿಷ್ಟ ಅವಲೋಕನಗಳಿಂದ ಒಂದು ಸಾಮಾನ್ಯ ನಿಯಮ ಅಥವಾ ತತ್ವವನ್ನು ಕಂಡುಹಿಡಿಯುವುದನ್ನು ನಾವು ಏನಂತ ಕರಿತೀವಿ ಅಂದರೆ ಅದು ಅನುಗಮನಾತ್ಮಕ ತರ್ಕ ಆಗುತ್ತೆ. ಸೊ ನೆಕ್ಸ್ಟು 118ನೇ ಪ್ರಶ್ನೆ ನೋಡೋಣ ಈಗ. ಕೇಂದ್ರ ನರಮಂಡಲ ವ್ಯವಸ್ಥೆಯು ಕೆಳಕಂಡ ವಿಷಯವನ್ನು ನೋಡಿಕೊಳ್ಳುತ್ತದೆ. ಕೇಂದ್ರ ನರಮಂಡಲ ವ್ಯವಸ್ಥೆಯು ಕೆಳಕಂಡ ವಿಷಯವನ್ನು ನೋಡಿಕೊಳ್ಳುತ್ತೆ. ಇಲ್ಲಿ ಒಂದಷ್ಟು ಸಂಕೇತಗಳನ್ನು ಹೇಳಿದ್ದಾರೆ. ಆಪ್ಷನ್ ನೋಡಿಕೊಂಡು ಸಂಕೇತಗಳಲ್ಲಿ ನಾವು ಚೂಸ್ ಮಾಡಬೇಕು. 1 ಸರಿನೋ 2 ಸರಿನೋ ಅಥವಾ 1 2 ಸರಿನೋ 2 4 ಸರಿನೋ ಯಾವ ಸರಿ ಅಂತ. ಸೊ ಬುದ್ಧಿಶಕ್ತಿ, ಸೃಜನಶೀಲತೆ, ಸ್ನಾಯು ಚಲನವಲನ ಸಂಬಂಧಿ ಸಂವೇದಕತೆ ಮತ್ತು 4ನೇದು ಜೈವ ಲಯಗಳು ಅಂತ ಇದೆ ಇಲ್ಲಿ. ಸೊ ಸಂಕೇತಗಳಲ್ಲಿ 1ನೇದು ಮಾತ್ರ ಸರಿ, 2ನೇದು ಮಾತ್ರ ಸರಿ, 1 ಮತ್ತು 2 ಸರಿ, 3 ಮತ್ತು 4 ಸರಿ ಅಂತಕ್ಕಂಥ ಸಂಕೇತಗಳಿದೆ. ಇಲ್ಲಿ ಆಪ್ಷನ್ ಎ ಇದೆಯಲ್ಲ, ಮೊದಲನೇದು ಮಾತ್ರ ಸರಿ ಅಂತಕ್ಕಂಥ ಆಪ್ಷನ್ ಇದೆ. ಇಲ್ಲಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಈಗ ಓದ್ಕೊಳ್ಳಿ ಪ್ರಶ್ನೆಯನ್ನು ಇನ್ನೊಂದು ಸಲ ನಿಮಗೆ. ಈಗ ಕೇಂದ್ರ ನರಮಂಡಲ ವ್ಯವಸ್ಥೆಯು ಈ ಕೆಳಕಂಡ ಯಾವ ವಿಷಯವನ್ನು ನೋಡಿಕೊಳ್ಳುತ್ತದೆ ಅಂದರೆ ಕೇಂದ್ರ ನರಮಂಡಲ ವ್ಯವಸ್ಥೆಯು ಬುದ್ಧಿಶಕ್ತಿ ಎಂಬ ವಿಷಯವನ್ನು ನೋಡಿಕೊಳ್ಳುತ್ತದೆ. ಸಿಂಪಲ್ ಆನ್ಸರ್ ಅದಕ್ಕೆ. ಸೊ ನೆಕ್ಸ್ಟು 119ನೇ ಪ್ರಶ್ನೆ ನೋಡೋಣ ಈಗ. 119 ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತ. ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗುವುದಿಲ್ಲ. ಭಾವನೆಗಳನ್ನು ನೋಯಿಸುವುದು, ಬುದ್ಧಿಶಕ್ತಿಯಲ್ಲಿ ಬದಲಾವಣೆ, ಅನಾರೋಗ್ಯಕರ ಸ್ಪರ್ಧೆಯ ಸೃಷ್ಟಿ, ವೈರತ್ವಕ್ಕೆ ಎಡೆಮಾಡಿಕೊಡುವಿಕೆ ಅಂತ ಇದೆ ಇಲ್ಲಿ. ಸೊ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತ. ಸೊ 119ನೇದಕ್ಕೆ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ. ಸೊ ಚೇಂಜಸ್ ಇನ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಅಂತ. ನೆಕ್ಸ್ಟು 120ನೇ ಪ್ರಶ್ನೆ, 12 ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು 10.5 ವರ್ಷಗಳಾಗಿದ್ದಲ್ಲಿ ಶಿಕ್ಷಕ ಆ ಮಗುವಿನ ಬಗ್ಗೆ ಯಾವ ಕ್ರಮವನ್ನು ಕೈಗೊಳ್ಳಬಹುದು. ಇದು ಲೆಕ್ಕ ಮಾಡೋದಲ್ಲ, ಫಾರ್ಮುಲಾ ಹಾಕ್ಕೊಂಡು ಅಂಕಿಅಂಶವನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಒಬ್ಬ ಶಿಕ್ಷಕ ಅಂತಕ್ಕಂಥವನು ಆ ಒಂದು ಏಜನ್ನು ಅವನು ಐ ಥಿಂಕ್ ನೋಡಿಕೊಂಡು ಯಾವ ಕ್ರಮವನ್ನು ತಗೊಳ್ತಾನೆ ಅಂತ. 12 ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು 10.5 ವರ್ಷ ಅಂತ. ಅಲ್ಲಿಗೆ ಏನರ್ಥ ಮಾಡ್ಕೊಳ್ಬೇಕು ನೀವು, ಆ ಮಗುವಿನ ದೈಹಿಕ ವಯಸ್ಸು 12 ಆಗಿರುತ್ತೆ, ಮಾನಸಿಕ ವಯಸ್ಸು 10 ವರ್ಷ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಶಿಕ್ಷಕನಾದವನು ಆ ಮಗುವಿನ ಬಗ್ಗೆ ಯಾವ ಒಂದು ಕ್ರಮವನ್ನು ಕೈಗೊಳ್ಳಿದ್ರೆ ಅದು ಸರಿಯಾಗುತ್ತೆ ಅಂತ. ನೋಡಿ ಮೊದಲನೇದು ಬಂದು ಅವನನ್ನು ಸುಲಭದ ಕೆಲಸವಿರುವ ಕೆಳಗಿನ ತರಗತಿಗಳಿಗೆ ಕಳಿಸುವ ತೀರ್ಮಾನ ಕೈಗೊಳ್ಳುವುದು, ಅವನನ್ನು ವಿಶೇಷ ತರಗತಿಗೆ ಕಳಿಸುವಂತೆ ಪ್ರಾಚಾರ್ಯರಿಗೆ ತಿಳಿಸುವುದು, ಅವನ ಕೆಲಸವನ್ನು ಮೌಲ್ಯಮಾಪನ ಮಾಡುವವರೆಗೆ ಮತ್ತು ಇತರೆ ಪರೀಕ್ಷೆ ಕೊಡುವವರೆಗೆ ಯಾವುದೇ ತೀರ್ಮಾನ ಕೈಗೊಳ್ಳಲು ಸಾಧ್ಯವಿಲ್ಲ, ಅವನಿಗೆ ಹಿಂದಿನ ತರಗತಿಯ ಕಾರ್ಯವನ್ನು ನೀಡುವುದು ಅಂತ ಇದೆ 120ನೇ ಪ್ರಶ್ನೆ. ಸೊ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರು. ಅವನ ಕೆಲಸವನ್ನು ಮೌಲ್ಯಮಾಪನ ಮಾಡುವವರೆಗೆ ಮತ್ತು ಇತರೆ ಪರೀಕ್ಷೆ ಕೊಡುವವರೆಗೆ ಯಾವುದೇ ತೀರ್ಮಾನ ಕೈಗೊಳ್ಳಲು ಸಾಧ್ಯವಿಲ್ಲ ಅಂತ ಇದೆ. ನೆಕ್ಸ್ಟು 121ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 121. ಸಂವೇಗಾತ್ಮಕ ಬುದ್ಧಿಶಕ್ತಿ ಎಮೋಷನಲ್ ಇಂಟೆಲಿಜೆನ್ಸ್ ಎಂಬ ಪರಿಕಲ್ಪನೆಯನ್ನು 1990ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದಂಥ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಅದು
ಡೇನಿಯಲ್ ಗೋಲ್ಮೆನ್, ಗಾರ್ಡ್ನರ್ ಮತ್ತು ಟಾರೆನ್ಸ್, ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವಿ, ಥಾರ್ನ್ಡೈಕ್ ಮತ್ತು ಟಾರೆನ್ಸ್. ಇದಕ್ಕೆ ಥಾರ್ನ್ಡೈಕ್ ಮತ್ತು ಟಾರೆನ್ಸ್ 121ನೇದಕ್ಕೆ. ಸೊ ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ದಟ್ ಈಸ್ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೆ ಅಂತ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 122ನೇದು ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಎಂಬ ಪುಸ್ತಕ ಬರೆಯುವ ಮೂಲಕ 1995ರಲ್ಲಿ ಈ ಪರಿಕಲ್ಪನೆಯನ್ನು ಹೆಚ್ಚು ಪ್ರಚುರಗೊಳಿಸಿದವನು ಯಾರು ಅಂತ. ವೆರಿ ಇಂಪಾರ್ಟೆಂಟು. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಇಂಗ್ಲೀಷಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸೊ ಯಾರು ಇದನ್ನು ಈ ಪುಸ್ತಕವನ್ನು ಬರೆದ್ರ ಮುಖಾಂತರವಾಗಿ 95ರಲ್ಲಿ ಈ ಪರಿಕಲ್ಪನೆಯನ್ನು ಹೆಚ್ಚು ಜನಪ್ರಿಯಗೊಳಿಸಿದ್ದು ಅಥವಾ ಪ್ರಚುರಗೊಳಿಸಿದ್ದು ಅಂತ. ಜಾನ್ ಮೇಯರ್, ಸ್ಪಿಯರ್ಮೆನ್, ಡೇನಿಯಲ್ ಗೋಲ್ಮೆನ್ ಮತ್ತು ಗಾರ್ಡ್ನರ್ ಅಂತ ಇದೆ. 122ನೇದಕ್ಕೆ. ಸೊ 100% ದಟ್ ಈಸ್ ಡೇನಿಯಲ್ ಗೋಲ್ಮೆನ್ ಅಂತಕ್ಕಂಥ ವ್ಯಕ್ತಿ ಅತಿ ಹೆಚ್ಚು ಜನಪ್ರಿಯಗೊಳಿಸ್ತಾನೆ ಇದನ್ನು, ಎಮೋಷನಲ್ ಇಂಟೆಲಿಜೆನ್ಸನ್ನು. ಸೊ ನಾವು ವಿ ಆರ್ ಇನ್ ಟು ದ ಕ್ವಶನ್ ನಂಬರ್ 1, 2, 3 ದಟ್ ಈಸ್ 123ನೇ ಪ್ರಶ್ನೆ. ತನ್ನ ಭಾವನೆಗಳನ್ನು ತಿಳಿಯುವುದು ಮತ್ತು ನಿಭಾಯಿಸುವುದು, ಇತರ ಭಾವನೆಗಳಿಗೆ ಅನುಭೂತಿ ಹೊಂದಿರುವುದು ಮತ್ತು ಸಂಬಂಧಗಳನ್ನು ತೃಪ್ತಿಕರವಾಗಿ ನಿರ್ವಹಿಸುವುದು, ಇದು ಯಾವುದರ ಬಹುಮುಖ್ಯ ಕಾರಕಾಂಶಗಳಾಗಿವೆ ಅಂತ ಇದೆ. ಸಂವೇಗಾತ್ಮಕ ಬುದ್ಧಿಶಕ್ತಿ, ಆತ್ಮ ವಾಸ್ತವೀಕರಣ, ಅನುಭೂತಿಯ IQ, ಸಂವೇಗಾತ್ಮಕ ಅಭಿಜ್ಞಾನಾತ್ಮಕತೆ ಅಂತ ಕೊಟ್ಟಿದ್ದಾರೆ 123. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ 124ನೇ ಪ್ರಶ್ನೆ. ಈಗ ಕ್ವಶನ್ ನಂಬರ್ 125. ಮುಖ್ಯವಾಗಿ ಹೊಸದಾಗಿರುವ ಮತ್ತು ಸೃಷ್ಟಿಕರ್ತನಿಗೆ ಈ ಮೊದಲೇ ಅರಿವಿಲ್ಲದ ಯಾವುದೇ ರೀತಿಯ ಸಂಯೋಜನೆಗಳನ್ನು, ಉತ್ಪನ್ನಗಳನ್ನು ಅಥವಾ ವಿಚಾರಗಳನ್ನು ಸೃಷ್ಟಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಶೀಲತೆ. ಈ ವಾಕ್ಯವನ್ನು ನೀಡಿದ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಹೊಸದಾಗಿರುವ ಮತ್ತು ಸೃಷ್ಟಿಕರ್ತನಿಗೆ ಈ ಮೊದಲೇ ಅರಿವಿಲ್ಲದ ಯಾವುದೇ ರೀತಿಯ ಸಂಯೋಜನೆಗಳನ್ನು, ಉತ್ಪನ್ನಗಳನ್ನು ಅಥವಾ ವಿಚಾರಗಳನ್ನು ಸೃಷ್ಟಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಶೀಲತೆ. ಈ ವಾಕ್ಯವನ್ನು ನೀಡಿದ ವಿಜ್ಞಾನಿ ಯಾರು ಅಂತ. ಟಾರೆನ್ಸ್, ಡ್ರೇಡ್ ಹಾಲ್, ಗಿಲ್ಫೋರ್ಡ್ ಮತ್ತು ಸ್ಕಿನ್ನರ್ ಅಂತ. 124ಕ್ಕೆ ದಟ್ ಈಸ್ ಡ್ರೇಡ್ ಹಾಲ್ ಅಂತ ಇದೆಯಲ್ಲ, ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ನಿರರ್ಗಳತೆ, ನಮ್ಯತೆ, ಮೌಲಿಕತೆ ಮತ್ತು ಒಳನೋಟ ಚಿಂತನೆ ಇವುಗಳು ಈ ಕೆಳಗಿನ ಯಾವುದರ ಘಟಕಾಂಶಗಳಾಗಿದೆ ಅಂತ. ನಿರರ್ಗಳತೆ, ನಮ್ಯತೆ, ಮೌಲಿಕತೆ ಮತ್ತು ಒಳನೋಟ ಚಿಂತನೆ ಇವುಗಳು ಈ ಕೆಳಗಿನ ಯಾವುದರ ಘಟಕಾಂಶಗಳಾಗಿವೆ. ಸೃಜನಶೀಲತೆ, ಬುದ್ಧಿಶಕ್ತಿ, ಮನೋಧೋರಣೆ ಮತ್ತು ಹಗಲುಗನಸು ಅಂತ. 125 ಸೃಜನಶೀಲತೆ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 126ನೇ ಪ್ರಶ್ನೆ. ಸೃಜನಶೀಲತೆ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧ ಹೊಂದಿದೆ. ಅಭಿಕ್ಷಮತೆ, ಆಸಕ್ತಿ, ಬುದ್ಧಿಶಕ್ತಿ ಮತ್ತು ವ್ಯಕ್ತಿತ್ವ ಅಂತ. ಅಭಿಕ್ಷಮತೆ, ಆಸಕ್ತಿ, ಬುದ್ಧಿಶಕ್ತಿ ಮತ್ತು ವ್ಯಕ್ತಿತ್ವ ಅಂತ. 126 ಬುದ್ಧಿಶಕ್ತಿ. ಸೊ ನೆಕ್ಸ್ಟು 127ನೇ ಪ್ರಶ್ನೆ ಒಳಗೆ ಕ್ವಶನ್ ನಂಬರ್ 127. ಸೃಜನಶೀಲತೆ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧ ಹೊಂದಿದೆ. ಸೃಜನಶೀಲತೆ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧ ಹೊಂದಿದೆ. ಅಭಿಕ್ಷಮತೆ, ಆಸಕ್ತಿ, ಬುದ್ಧಿಶಕ್ತಿ, ವ್ಯಕ್ತಿತ್ವ. ಸೊ 126ನೇದಕ್ಕೆ ಬುದ್ಧಿಶಕ್ತಿ. ಸೃಜನಶೀಲತೆ ಅಂತಕ್ಕಂಥದ್ದು ಯಾವಾಗಲೂ ಬುದ್ಧಿಶಕ್ತಿಯ ಜೊತೆಯಲ್ಲೇ ಅದು ಸಂಬಂಧವನ್ನು ಹೊಂದಿರುತ್ತೆ. ಮತ್ತು ಅಗೇನ್ ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ. ಈಗ ಇಲ್ಲಿ ಬರೋದೆಲ್ಲ ಆಲ್ಮೋಸ್ಟ್ ಅದೇ ಇರುತ್ತೆ, ಒಂದು 10%. ಈಗ ಸೃಜನಶೀಲತೆ ಈ ಕೆಳಗಿನ ಯಾವುದರಿಂದ ಹೆಚ್ಚಾಗುತ್ತದೆ ಅಂತ. ಅಮೂರ್ತ ಚಿಂತನೆ, ಮೂರ್ತ ಚಿಂತನೆ, ಸ್ಮರಣೀಯ ಚಿತ್ರಗಳು ಮತ್ತು ಸಂವೇದನಾ ಚಿತ್ರಗಳು ಅಂತಿದೆ. ಇದಕ್ಕೆ ಅಮೂರ್ತ ಚಿಂತನೆ. ನೀವೆಲ್ಲ ತುಂಬ ಐ ಥಿಂಕ್ ಸ್ಕಿಲ್ಡ್ ಸ್ಟೂಡೆಂಟ್ಸ್ ನೋಡಿದ್ರೆ ತುಂಬ ಸೃಜನಶೀಲ ಮಕ್ಕಳು ಅಂತ ಕಂಡು ಬಂದಾಗ ಅಂದರೆ ಅವರು ಯೋಚನೆ ಮಾಡ್ತಕ್ಕಂಥ ರೀತಿಯೇ ಚೇಂಜಸ್ ಇರುತ್ತೆ. ಅಂದರೆ ಅಮೂರ್ತವಾದ ರೀತಿಯಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಭಾಳ ಯೂನಿಕ್ ಆಗಿರುತ್ತೆ ಅವರ ಅಭಿಪ್ರಾಯಗಳು. ಸೊ ಹೊಸತನಕ್ಕೆ ಅವರು ಜಾಸ್ತಿ ಒತ್ತನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಅಮೂರ್ತ ಚಿಂತನೆ ಅಂತಕ್ಕಂಥದ್ದು ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಒಂದು ಅಂಶ ಆಗುತ್ತೆ. ಬಟ್ ಇದರಿಂದನೇ ಸೃಜನಶೀಲತೆ ಜಾಸ್ತಿ ಆಗುತ್ತೆ ಅಂತ, ಅಮೂರ್ತ ಚಿಂತನೆಯಿಂದ. ಸೊ ನೆಕ್ಸ್ಟು 128ನೇ ಪ್ರಶ್ನೆ ನೋಡೋಣ. ಈಗ ಸೃಜನಶೀಲತೆ ಹಾಗೂ ಬುದ್ಧಿಶಕ್ತಿಗಳಿಗಿರತಕ್ಕಂಥ ಸಂಬಂಧ ಅಂತ. ಶೂನ್ಯ, ಅಲ್ಪಋಣಾತ್ಮಕ, ಅಲ್ಪಧನಾತ್ಮಕ, ಹೆಚ್ಚು ಋಣಾತ್ಮಕ ಅಂತಿದೆ. ಸೊ ಶೂನ್ಯ, ಅಲ್ಪಋಣಾತ್ಮಕ. ಸೊ ಅದನ್ನು ಬಿಟ್ಟರೆ ಮತ್ತೊಂದು ಆಪ್ಷನ್ನು ಅಲ್ಪ ಧನಾತ್ಮಕ ಮತ್ತು ಹೆಚ್ಚು ಋಣಾತ್ಮಕ ಅಂತಿದೆ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ರೈಟ್ ಆನ್ಸರು, ದಟ್ ಈಸ್ ಅಲ್ಪ ಧನಾತ್ಮಕ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಸೊ ನೆಕ್ಸ್ಟು 129ನೇ ಪ್ರಶ್ನೆ ನೋಡೋಣ. ಗಿಲ್ಫೋರ್ಡ್ರವರ ಪ್ರಕಾರ ಸೃಜನಶೀಲತೆಗೆ ಮೂಲವಾದುದು ಅಂತ. ಗಿಲ್ಫೋರ್ಡ್ರವರ ಪ್ರಕಾರ ಸೃಜನಶೀಲತೆಗೆ ಮೂಲವಾದುದು ಮೇಲ್ಮಟ್ಟದ ಸರಾಸರಿ ಬುದ್ಧಿಶಕ್ತಿ, ಅಂತರ್ದೃಷ್ಟಿ, ಒಳನೋಟ, ವಿಭಿನ್ನ ಮುಖ ಚಿಂತನೆ. ಸೊ 129ನೇದಕ್ಕೆ ವಿಭಿನ್ನ ಮುಖ ಚಿಂತನೆ. ನೆಕ್ಸ್ಟ್ 130 ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಅಂತ. ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವುವು ಅಂತ ಇಲ್ಲಿ ಕೇಳಿದೆ. ಪಟುತ್ವ, ನಮ್ಯತೆ, ಮೂಲಕಲ್ಪನೆ, ಅರಿವು, ಸ್ಮೃತಿ, ಮೌಲ್ಯಮಾಪನ, ವೈವಿಧ್ಯ ಚಿಂತನೆ, ಪರಿಚ್ಛಿನ್ನ ಚಿಂತನೆ, ಅಮೂರ್ತ ಚಿಂತನೆ, ಸ್ಥಳ ಸಂಬಂಧ ಶಕ್ತಿ, ಗ್ರಹಣಾಶಕ್ತಿ, ಸಂಖ್ಯಾಶಕ್ತಿ. 130ನೇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಪಟುತ್ವ. ಸೊ ನೆಕ್ಸ್ಟು 131ನೇ ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 131
ಸೃಜನಶೀಲತೆಯಲ್ಲಿ ಕಂಡುಬರುವುದು ಸ್ವಯಂ ಚಿಂತನೆ, ಸಹಚರ ಚಿಂತನೆ, ವಿಭಿನ್ನ ಮುಖ ಚಿಂತನೆ, ಏಕಾಗ್ರ ಮುಖ ಚಿಂತನೆ ಅಂತ ಇದೆ ಇಲ್ಲಿ. ಸ್ವಯಂ ಚಿಂತನೆ, ಸಹಚರ ಚಿಂತನೆ, ವಿಭಿನ್ನ ಮುಖ ಚಿಂತನೆ, ಏಕಾಗ್ರ ಮುಖ ಚಿಂತನೆ ಅಂತ ಇದೆ. ಸೊ 135ಕ್ಕೆ ದ ಆನ್ಸರ್ ಇಸ್ ವಿಭಿನ್ನ ಮುಖ ಚಿಂತನೆ. ಅಂದರೆ ಹಲವಾರು ಮಜಲುಗಳಲ್ಲಿ ನಾವು ಯೋಚನೆ ಮಾಡ್ತಕ್ಕಂಥ ರೀತಿಯನ್ನು ವಿಭಿನ್ನ ಮುಖ ಚಿಂತನೆ ಅಂತ ಕರೆಯೋದು. ಅದು ಯೂಶಲಿ ಎಲ್ಲ ಸೃಜನಶೀಲತೆಯಲ್ಲಿ ಕಂಡುಬರುತ್ತೆ ಮತ್ತು ಸೃಜನಶೀಲರಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂಶ. ಅದು ಸೃಜನಾತ್ಮಕ ಪ್ರಕ್ರಿಯೆಯು ಒಳಗೊಂಡಿರ್ತಕ್ಕಂಥ ಹಂತಗಳು ಅಥವಾ ಸೋಪಾನಗಳು ಅಂತ. ಎಷ್ಟು ಹಂತಗಳನ್ನು ಸೃಜನಾತ್ಮಕ ಪ್ರಕ್ರಿಯೆ ಅಂತಕ್ಕಂಥದ್ದು ಒಳಗೊಂಡಿದೆ ಅಂತ. 132ನೇ ಪ್ರಶ್ನೆಗೆ ಇದು 4 ಹಂತಗಳನ್ನು ಒಳಗೊಂಡಿದೆ. ಸೊ ನೋಡಿ, ಈಗ ಅದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಇದೆ, ಅದು ಯಾವ್ಯಾವ ಹಂತಗಳು ಅಂತ. ಈಗ ನೋಡಿ 133ನೇ ಪ್ರಶ್ನೆ, ಇಮಿಡಿಯೇಟ್ ಕ್ವಶನ್ ಅದು. ಸೃಜನಶೀಲತೆಯ ಬೆಳವಣಿಗೆಯಲ್ಲಿ ಕಂಡುಬರುವ ಅನುಕ್ರಮ ಹಂತಗಳು. ನೋಡಿ, ಇಲ್ಲಿ ಆ ಕಡೆ ಕೂಡಿರೋ ಸ್ಟೆಪ್ಸನ್ನು ಯಾವುದಾದ್ಮೇಲೆ ಯಾವುದು ಅಂತ ನಾವು ಇಲ್ಲಿ ಏನು ಮಾಡಬೇಕು, ಅದನ್ನು ಈಗ ಜೋಡಿಸ್ಬೇಕಾಗತ್ತೆ. ಇವೆಲ್ಲ ಬಹಳ ಪ್ರಮುಖವಾದಂಥ ಅಂಶಗಳು ಇವೆಲ್ಲ. ಸುಪ್ತತೆ, ಸಿದ್ಧತೆ, ಅಂತಃಸ್ಫುರಣೆ ಮತ್ತು ಪರಿಷ್ಕರಣೆ. ಪರಿಷ್ಕರಣೆ, ಸುಪ್ತತೆ, ಸಿದ್ಧತೆ, ಅಂತಃಸ್ಫುರಣೆ. ಸಿದ್ಧತೆ, ಸುಪ್ತತೆ, ಅಂತಃಸ್ಫುರಣೆ ಮತ್ತು ಪರಿಷ್ಕರಣೆ. ಅಂತಃಸ್ಫುರಣೆ, ಸಿದ್ಧತೆ, ಸುಪ್ತತೆ ಮತ್ತು ಪರಿಷ್ಕರಣೆ ಅಂತ ಕೊಟ್ಟಿದ್ದಾರೆ. ಸೊ 135ಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸೃಜನಶೀಲತೆ ಬೆಳವಣಿಗೆಯಲ್ಲಿ ಕಂಡುಬರತಕ್ಕಂಥ ಅನುಕ್ರಮ ಹಂತಗಳಲ್ಲಿ ಯಾವಾಗಲೂ ಮೊದಲನೇ ಹಂತ ಸಿದ್ಧತೆ. ಮೊದಲು ಸಿದ್ಧತೆ ಮಾಡ್ಕೊಳ್ಬೇಕು, ಅದಾದಮೇಲೆ ಸುಪ್ತತೆ, ಅದಾದಮೇಲೆ ಅಂತಃಸ್ಫುರಣೆ, ಅದಾದಮೇಲೆ ಕೊನೆಯಲ್ಲಿ ಬರೋದು ಪರಿಷ್ಕರಣೆಯಲ್ಲಿ. ಇದು ಕ್ರಮವಾದಂಥ ಹಂತಗಳು. ಸಿದ್ಧತೆ, ಸುಪ್ತತೆ, ಅಂತಃಸ್ಫುರಣೆ ಮತ್ತು ಪರಿಷ್ಕರಣೆ ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿರತಕ್ಕಂಥ ಹಂತಗಳು. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ. ಇನ್ನು 134ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 134. ಸೃಜನಶೀಲತೆಯ ಬೆಳವಣಿಗೆಯ ಅಂತಿಮ ಹಂತ ಅಂತ ಕೇಳಿದ್ರಲ್ಲಿ. ಸೃಜನಶೀಲತೆಯ ಬೆಳವಣಿಗೆಯ ಅಂತಿಮ ಹಂತ ಪರಿವೀಕ್ಷಿಸುವಿಕೆ ಅಥವಾ ಪರಿಷ್ಕರಣೆ, ವೀಕ್ಷಣೆ, ಅಂತಃಸ್ಫುರಣೆ, ಸುಪ್ತತೆ ಅಂತ. ಜಸ್ಟ್ ಇವಾಗ ತಾನೇ ನೋಡೋದಲ್ಲ 133ನೇ ಪ್ರಶ್ನೆಯಲ್ಲಿ. ಸೊ 100% ಇದಕ್ಕೆ ಕೊನೆಯ ಅಂತಿಮ ಹಂತ ಯಾವುದಪ್ಪ ಅಂದರೆ 136ನೇ ಪ್ರಶ್ನೆಗೆ ನೋಡಿ, ಮೊದಲನೇ ಆಪ್ಷನ್ ಇದೆಯಲ್ಲ. ಸೊ ಇದನ್ನು ಪರೀಕ್ಷಿಸುವಿಕೆ ಅಂತಲೂ ಹೇಳ್ತಾರೆ, ಪರಿಷ್ಕರಣೆ ಅಂತಲೂ ಕೂಡ ಅದನ್ನು ಇಲ್ಲಿ ಕರೆಯೋದುಂಟು. ಇಲ್ಲಿ 35 ನೋಡೋಣ. ಈಗ 135ನೇ ಪ್ರಶ್ನೆ. ಈಗ ಸೊ ಸಂಕೀರ್ಣ ಚಿಂತನೆಗೆ ಇದು ಅವಶ್ಯ ಅಂತ ಇದೆ. ಸಂಕೀರ್ಣ ಚಿಂತನೆಗೆ ಇದು ಅವಶ್ಯ. ತಾರ್ಕಿಕ ಅವಶ್ಯಕತೆ, ತಾರ್ಕಿಕ ದೋಷ, ವಿವೇಚಾತ್ಮಕ ಪ್ರತ್ಯಭಿಜ್ಞಾನ ಮತ್ತು ತಾರ್ಕಿಕ ಸಾಧ್ಯತೆ ಅಂತ ಇದೆ. ಸೊ 4 ಆಪ್ಷನ್ನ ಓದ್ಕೊಳ್ಳೋಣ ಮೊದಲು. ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಸಂಕೇತವನ್ನು ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಈಗ ಸೊ ಯಾವುದು ಸರಿ ಅಂತ, ಅದು ಒಂದೇ ಸರಿಯಾಗಿದ್ದರೆ 1 ಅಂತ ಹೇಳಬೇಕು. ಈಗ ಆಪ್ಷನ್ಸಲ್ಲಿ 1, 2 ಸರಿ ಇದ್ದರೆ 1, 2 ಸರಿ ಅಂತ ಹೇಳಬೇಕು. 1, 3 ಸರಿ ಇದ್ದರೆ 1, 3 ಅಂತ ಹೇಳಬೇಕು. ಯಾವುದೂ ಅಲ್ಲ ಅಂದರೆ ಯಾವುದೂ ಅಲ್ಲ ಅಂತ ಆಯ್ಕೆ ಮಾಡ್ಕೊಳ್ಬೇಕು. ಈಗ ಸಂಕೀರ್ಣ ಚಿಂತನೆಗೆ ಇದು ಅವಶ್ಯ ಅನ್ನಲಿಕ್ಕೆ 135ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ, 1ನೇದು ಮಾತ್ರ ಸರಿ ಅಂತ. ಸೊ 1ನೇದು ಯಾವುದಪ್ಪ ಅಂದರೆ ತಾರ್ಕಿಕ ಅವಶ್ಯಕತೆ ಅಂತಿದೆಯಲ್ಲ, ಅದು ಮಾತ್ರ ಸರಿ ಅಂತ ಇಲ್ಲಿ ನಾವು ಇದನ್ನು ಆಯ್ಕೆ ಮಾಡಿದ್ವಿ. ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ 135ನೇದಕ್ಕೆ. ಸೊ ನೆಕ್ಸ್ಟು 136ನೇ ಪ್ರಶ್ನೆ ನೋಡಿ. ಈಗ ಕ್ವಶನ್ ನಂಬರ್ 136. ವಿಭಿನ್ನ ಮುಖ ಚಿಂತನೆ ಇದನ್ನು ಒಳಗೊಳ್ಳುತ್ತದೆ. ಭಾಳ ಈಸಿಯಾಗಿ ಹೇಳ್ಬೋದು, ವಿಭಿನ್ನ ಮುಖ ಚಿಂತನೆ. ಸೊ ಇದನ್ನು ಇಲ್ಲಿ ಒಳಗೊಳ್ಳುತ್ತದೆ ಅಂತ ಇದೆ. ಇದಕ್ಕೂ ಕೂಡ ಇಲ್ಲಿ ಸಂಕೇತವನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾನು ಮಾರ್ಕ್ ಮಾಡಿಬಿಡ್ತೀನಿ, ಇದು ಸ್ವಲ್ಪ ದೂರದಲ್ಲಿದೆ, ಕನ್ಫ್ಯೂಸ್ ಆಗಬೇಡಿ. ಇವೆಲ್ಲವೂ ಸಂಕೇತಗಳು ಈ ಪ್ರಶ್ನೆಗೆ. ತಾರ್ಕಿಕ ಪ್ರತ್ಯಭಿಜ್ಞಾನ, ತಾರ್ಕಿಕ ದೋಷ, ತಾರ್ಕಿಕ ಅವಶ್ಯಕತೆ, ತಾರ್ಕಿಕ ಸಾಧ್ಯತೆ ಅಂತಿದೆ ಈಗ. ಸೊ ಈಗ ಸಂಕೇತಗಳು ನೋಡಿಕೊಂಡು ನಾವು ಆನ್ಸರ್ ಫೈಂಡ್ ಮಾಡಬೇಕು. 1ನೇದು ಮಾತ್ರ ಸರಿ, 2, 3 ಸರಿ, 3, 4 ಸರಿ ಮತ್ತು 4ನೇದು ಮಾತ್ರ ಸರಿ ಅಂತ ಇದೆ. 136ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಆಲ್ಮೋಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ 2-3 ಪ್ರಶ್ನೆಗಳಿಗೂ ಆಪ್ಷನ್ ಏನೇ ಸರಿ ಇತ್ತು ಇಲ್ಲಿ ಸಂಕೇತಗಳಲ್ಲಿ. ಸೊ ವಿಭಿನ್ನ ಮುಖ ಚಿಂತನೆ ಅಂತಕ್ಕಂಥದ್ದು ತಾರ್ಕಿಕ ಪ್ರತ್ಯಭಿಜ್ಞಾನವನ್ನು ಇಲ್ಲಿ ಒಳಗೊಂಡಿರುತ್ತೆ ಅಂತ ಅಷ್ಟೇ ಅದು. ಸೊ ಈಗ 137ನೇ ಪ್ರಶ್ನೆಗೆ ಹೋಗೋಣ. ಈಗ ಕ್ವಶನ್ ನಂಬರ್ 137 ಇಲ್ಲಿ. ಸೊ ಈ 137ನೇ ಪ್ರಶ್ನೆಯನ್ನು ಹೇಳಲಿಕ್ಕಿಂತ ಮುಂಚೆ ಫೇಸ್ಬುಕ್ ಪೇಜು ನಮ್ಮದು ಕ್ರಿಯೇಟ್ ಆಗಿದೆ. ಸೇಮ್ ಎಜುಕೇಷನ್ ಕಂಟೆಂಟ್ ಇರ್ತಕ್ಕಂಥ ಒಂದು ಫೇಸ್ಬುಕ್ ಪೇಜ್ ಅದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು. ಯಾಕೆಂದರೆ ಅಲ್ಲಿಯೂ ಕೂಡ ಮುಂಬರ್ತಕ್ಕಂಥ TET ಪರೀಕ್ಷೆಗೆ ನಿಮಗೆ ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಸುಮಾರು ಹಲವಾರು ವೀಡಿಯೋ ಸೆಷನ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಒಂದೊಂದೇ ಪಾರ್ಟನ್ನು ನೀವು ಯಾವ್ದು ಬೇಕು ಅದನ್ನು ಚೂಸ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ನೋಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಸೊ ಸಾಧ್ಯವಾದರೆ ದಯಮಾಡಿ ಎಲ್ಲರೂ ಅದನ್ನು ತಪ್ಪದೇನೆ ಸೊ ಫಾಲೋ ಮಾಡಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು ಸೊ ಮಚ್. ಸೊ ಈಗ 137ನೇ ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 137. ಸೃಜನಶೀಲತೆಗೆ ಇದು ಅಗತ್ಯ ಅಂತ ಇದೆ. ಇದು ಕೂಡ ಸಂಕೇತಗಳು ಕೊಟ್ಟಿದ್ದಾರೆ ಇಲ್ಲಿ. ಜ್ಞಾನಾತ್ಮಕ ಅನಮ್ಯತೆ, ಜ್ಞಾನಾತ್ಮಕ ನಮ್ಯತೆ, ಜ್ಞಾನಾತ್ಮಕ ತಡೆ, ಜ್ಞಾನಾತ್ಮಕ ಚಿಕಿತ್ಸೆ ಅಂತ. ಸೊ 4 ಓದ್ಕೊಂಡಿದ್ದಾಯಿತು. ಈಗ ಇಲ್ಲಿ ಸಿಂಬಲ್ಸ್ ಹೇಳಿದರೆ ಇಲ್ಲಿ 1ನೇದು ಮಾತ್ರ ಸರಿ, 2ನೇದು ಮಾತ್ರ ಸರಿ, 1 ಮತ್ತು 2 ಸರಿ, ಮತ್ತು 3 ಮತ್ತು 4 ಸರಿ ಅಂತ ಹೇಳಿದರೆ. ಸೊ 137ನೇ ಪ್ರಶ್ನೆಗೆ ಸೊ ದಟ್ ಈಸ್ ಜ್ಞಾನಾತ್ಮಕ ಅನಮ್ಯತೆ ಸರಿನೋ, ಜ್ಞಾನಾತ್ಮಕ ನಮ್ಯತೆ ಸರಿನೋ, ಜ್ಞಾನಾತ್ಮಕ ತಡೆನೋ, ಜ್ಞಾನಾತ್ಮಕ ಚಿಕಿತ್ಸೆನೋ ಅಂತ ಏನು ಮಾಡಬೇಕು, ನಾವು ಫೈಂಡ್ ಮಾಡಬೇಕು ಈಗ. ಸೊ ಆಪ್ಷನ್ ಬಿ ಇದೆಯಲ್ಲ ನೋಡಿ, ಇಲ್ಲಿ 2ನೇದು ಮಾತ್ರ ಸರಿ ಅಂತ ಹೇಳಿದರೆ. ಸೊ 2ನೇದು ಯಾವುದು ಇಲ್ಲಿ? ಜ್ಞಾನಾತ್ಮಕ ನಮ್ಯತೆ. ಸೊ ಸೃಜನಶೀಲತೆಗೆ ಜ್ಞಾನಾತ್ಮಕ ನಮ್ಯತೆ ಅಂತಕ್ಕಂಥದ್ದು ಇಲ್ಲಿ ಅಗತ್ಯವಾಗಿರುತ್ತೆ ಅಂತ ಒಂದು ಮೀನಿಂಗ್ ಬರುತ್ತೆ, ಅದಕ್ಕೆ ಅರ್ಥ ಅದು. ಸೊ ಅದೇ ಆನ್ಸರ್ ಇದಕ್ಕೆ
ಸರಿಯಾಗುತ್ತೆ. ಸೊ ನೆಕ್ಸ್ಟು 138ನೇ ಪ್ರಶ್ನೆ ನೋಡಿ. ಕ್ವಶನ್ ನಂಬರ್ 138. ಸಮಸ್ಯೆಯನ್ನು ಬಗೆಹರಿಸುವುದು ಕೆಳಕಂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಸಮಸ್ಯೆಯನ್ನು ಬಗೆಹರಿಸುವುದು ಕೆಳಕಂಡ ಯಾವುದಕ್ಕೆ ಸಂಬಂಧಪಟ್ಟಿದೆ. ಇದಕ್ಕೆ ಯಾವುದೇ ರೀತಿಯ ಸಿಂಬಲ್ಸ್ ಇಲ್ಲ, 4 ಆಪ್ಷನ್ ಇದೆ, ನಾವು ಚೂಸ್ ಮಾಡಬೇಕು. ಸೊ ವಿಚ್ ಇಸ್ ದ ರೈಟ್ ಒನ್ ಅಂತ. ಸೃಜನಶೀಲತೆ, ಕೃತಕ ಸಮರ್ಥನೆ, ದೃಗ್ಗೋಚರ ಮಾಡಿಕೊಳ್ಳುವಿಕೆ ಮತ್ತು ಅಂತರೀಕರಣ ಅಂತ. ಸೃಜನಶೀಲತೆ, ಕೃತಕ ಸಮರ್ಥನೆ, ದೃಗ್ಗೋಚರ ಮಾಡಿಕೊಳ್ಳುವಿಕೆ ಮತ್ತು ಅಂತರೀಕರಣ ಅಂತ. ಸೊ 138ನೇದಕ್ಕೆ ಸೃಜನಶೀಲತೆ ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ. ಸೊ ನೆಕ್ಸ್ಟ್ 139. ಮೆದುಳನ್ನು ಕಾರ್ಯಪಟುತ್ವಗೊಳಿಸುವಿಕೆ ಅಂದರೆ ಮನಮಂಥನ ಅಂತ ಈ ಕೆಳಗಿನ ಯಾವುದಕ್ಕೆ ಪೂರಕವಾಗಿದೆ. ಕಾರ್ಯಾತ್ಮಕ ಸ್ಥಿರತೆಯನ್ನು ಕಡಿಮೆ ಮಾಡುತ್ತದೆ, ಸೃಜನಾತ್ಮಕತೆಯನ್ನು ಉತ್ತೇಜನ ಮಾಡುತ್ತೆ, ಹೆಚ್ಚಿನ ಪ್ರಮಾಣದ ಹಾಗೂ ಉನ್ನತ ವಿಚಾರಗಳನ್ನು ಉತ್ಪಾದನೆ ಮಾಡುತ್ತೆ ಮತ್ತು ಮೇಲಿನ ಎಲ್ಲವೂ ಅಂತ ಹೇಳಿದರೆ. ಸೊ 139ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ. ಸೊ ಮೆದುಳನ್ನು ಮನಮಂಥನ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಪೂರಕವಾದಂಥ ಅಂಶಗಳು ಅಂದರೆ ಮೇಲಿನ ಎಲ್ಲವೂ. ಕಾರ್ಯಾತ್ಮಕ ಸ್ಥಿರತೆಯನ್ನು ಕಡಿಮೆ ಮಾಡುತ್ತದೆ, ಅದು ಆಗುತ್ತೆ. ಸೃಜನಾತ್ಮಕತೆಯನ್ನು ಉತ್ತೇಜನೆ ಮಾಡುತ್ತೆ, ಅದು ಆಗುತ್ತೆ. ಹೆಚ್ಚಿನ ಪ್ರಮಾಣದ ಹಾಗೂ ಉನ್ನತ ವಿಚಾರವನ್ನು ಕೂಡ ಅದು ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಮೇಲಿನ ಎಲ್ಲವೂ ಅಂತ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 140ನೇ ಪ್ರಶ್ನೆ. ಬ್ರೈನ್ ಸ್ಮಾರ್ಟಿಂಗ್ ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಅಂತ, ಅದು ಮನಮಂಥನ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕಾರ್ಯಪಟುತ್ವಗೊಳಿಸುವಿಕೆ ಅಂತ ಕರೀತಾರೆ ಅದನ್ನು. ಸೊ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರೀತಾರೆ ಅದನ್ನು, ಮನಮಂಥನ. ಈ ವಿಧಾನವನ್ನು ಫಸ್ಟು ಸೂಚಿಸಿದಂಥ ತಜ್ಞ ಯಾರು ಅಂತ. ಸೊ ಯಾರು ತಜ್ಞ? ತಾಂಡೈಕು, ಸಿಗ್ಮಂಡ್ ಫ್ರೈಡು, ಅಲೆಕ್ಸ್ ಆಸ್ಬರ್ನು ಮತ್ತು ಟಿಲ್ಲರ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇದೆಯಲ್ಲ, ಅಲೆಕ್ಸ್ ಆಸ್ಬರ್ನ್ ಅಂತ, ಅದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 141ನೇ ಪ್ರಶ್ನೆ ಕಡೆ ಈಗ ಅಲ್ಲಿಗೆ ಬರೋಣ. ರಾಜರ್ಸ್ ಅವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದನೆ ಮಾಡ್ತಕ್ಕಂಥ ಕಾರಕಗಳು. ಸೊ ಅಕಾರ್ಡಿಂಗ್ ಟು ದ ರಾಜರ್ಸ್, ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದನೆ ಮಾಡ್ತಕ್ಕಂಥ ಕಾರಕಗಳೆಂದರೆ ಪ್ರೇರಣೆ ಹಾಗೂ ಸತತ ಪ್ರಯತ್ನ, ಅನುಭವ ಹಾಗೂ ಜ್ಞಾನದ ಸ್ಪಷ್ಟತೆ, ಬೌದ್ಧಿಕ ಕುತೂಹಲ ಹಾಗೂ ಮಾರ್ಧವತೆ, ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ ಅಂತ ಇದೆ. ಸೊ 141ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 142ನೇ ಪ್ರಶ್ನೆ. ವಯಸ್ಕರ ಸೃಜನಶೀಲತೆಯನ್ನು ಅಳೆಯಲು ಬಳಸುವ ಸಾಧನ ಅಂತ. ವಯಸ್ಕರ ಸೃಜನಶೀಲತೆಯನ್ನು ಅಳೆಯಲು ಬಳಸುವ ಸಾಧನ. ಗಿಲ್ಫರ್ಡ್ ರವರ ಪರೀಕ್ಷೆ, ಅನಾಸ್ಟಸಿ ಅವರ ಪರೀಕ್ಷೆ, ಟಾರೆನ್ಸ್ ರವರ ಸೃಜನಶೀಲ ಆಲೋಚನೆ ಪರೀಕ್ಷೆ, ಬೆಕರ್ ಮೆಹದಿ ಪರೀಕ್ಷೆ ಅಂತ ಇದೆ. ಸೊ ರೈಟ್ ಆನ್ಸರು 142ನೇದಕ್ಕೆ ಟಾರೆನ್ಸ್ ರವರ ಸೃಜನಶೀಲ ಆಲೋಚನೆಯ ಪರೀಕ್ಷೆ. ಸೊ ನೆಕ್ಸ್ಟು 143. ಸೊ ನೋಡಿ, 143ರಿಂದ ವಿಶಿಷ್ಟ ಮಕ್ಕಳ ಶಿಕ್ಷಣವನ್ನು ಸಂಬಂಧಪಟ್ಟಾಗೆ ಒಂದಷ್ಟು ಪ್ರಶ್ನೆಗಳಿರುತ್ತದೆ. ಇಲ್ಲಿ ಒಂದು 10 ಪ್ರಶ್ನೆಯನ್ನು ನಾನು ಈ ವಿಡಿಯೋ ಸೆಷನ್ ಹೇಳ್ತೀನಿ. ಸೊ ಅಲ್ಲಿಗೆ ಈ ವಿಡಿಯೋದಲ್ಲಿ ಸುಮಾರು 50 MCQಗಳ ಪ್ರಶ್ನೋತ್ತರಗಳ ಬಗ್ಗೆ ನಮಗೆ ಕೆಲವು ಪರಿಚಯ ಆಗುತ್ತೆ. ಈ 10 ಆದಮೇಲೆ ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ಉಳಿದಂಥ ಎಲ್ಲ ಪ್ರಶ್ನೆಗಳ ಒಂದು ಪ್ರಶ್ನೋತ್ತರಗಳ ಚರ್ಚೆಗಳನ್ನು ನಾವು ನೆಕ್ಸ್ಟ್ ಸೆಷನ್ಲಿ ಮಾಡೋಣ. ಸೊ ಈಗ 143ನೇದು ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಏನು ಕ್ವಶನ್ ಇದೆ 143 ನೋಡೋಣ. ಈಗ ವಿದ್ಯಾರ್ಥಿಗಳ ಉಗ್ಗುವಿಕೆಯ ತೊಂದರೆ ಏನು? ನೋಡಿ, ನೀಟಾಗಿ ಓದ್ಕೊಳ್ಳಿ, ಕೇಳಿಸ್ಕೊಳ್ಳಿ ಪ್ರಶ್ನೆಯನ್ನು. ವಿದ್ಯಾರ್ಥಿಗಳ ಉಗ್ಗುವಿಕೆಯ ತೊಂದರೆಯನ್ನು ಪರಿಹರಿಸಲು ಯಾವ ವಿಧಾನವನ್ನು ಅನ್ವಯಿಸಬಹುದಾಗಿದೆ ಅಥವಾ ಬಳಸಬಹುದಾಗಿದೆ ಅಂತ ಇದೆ ಇಲ್ಲಿ. ಅಪ್ಪಣೆಯಂತೆ ಮಾತನಾಡುವುದು, ವಿಸ್ತರಿಸಿದ ಮಾತು, ಉಪಯುಕ್ತತಾ ಮಾತು, ದೀರ್ಘ ಮಾತು ಅಂತ ಇದೆ. 143ನೇದಕ್ಕೆ ವಿಸ್ತರಿಸಿದ ಮಾತು ಅಂತ. ವಿದ್ಯಾರ್ಥಿಗಳ ಉಗ್ಗುವಿಕೆಯ ತೊಂದರೆಯನ್ನು ನಾವು ಪರಿಹಾರ ಮಾಡಬೇಕಾದ್ರೆ ಸೊ ವಿಸ್ತರಿಸಿದಂಥ ಮಾತು ಅಂತಕ್ಕಂಥ ನಾವು ಹೆಚ್ಚೆಚ್ಚವಾಗಿ ಇಲ್ಲಿ ಬಳಸಬೇಕಾಗುತ್ತೆ. ಸೊ ನೆಕ್ಸ್ಟು 143 ಆಯಿತು. 144ನೇ ಪ್ರಶ್ನೆ. ಕಲಿಕಾ ದೌರ್ಬಲ್ಯ ಕಂಡುಬರಲು ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಉಳಿದವುಗಳು ಕಾರಣವಾಗಿವೆ ಅಂತ. ಕಲಿಕಾ ದೌರ್ಬಲ್ಯ ಕಂಡುಬರಲು ಯಾವುದನ್ನು ಹೊರತುಪಡಿಸಿ ಅಂತ, ಯಾವುದನ್ನು ಬಿಟ್ಟು ಅಂತ 4ರಲ್ಲಿ. ಸೊ ಅದನ್ನು ತೆಗೆದುಬಿಟ್ರೆ ಉಳಿದಂಥ 3 ಅಂಶಗಳು ಏನಾಗುತ್ತೆ ಇಲ್ಲಿ ಕಾರಣವಾಗಿರುತ್ತೆ ಅಂತ. ನೆಕ್ಸ್ಟು ಶಿಕ್ಷಕರ ಬೋಧನಾ ವಿಧಾನ, ಗರ್ಭಧಾರಣೆ ಹಂತದಲ್ಲಿ ಆಲ್ಕೋಹಾಲ್ ಬಳಕೆ, ಮಾನಸಿಕ ನ್ಯೂನತೆ, ಶೈಶವ ಹಂತದಲ್ಲಿ ಮೆನಿಂಜೈಟಿಸ್ ಕಾಯಿಲೆ ಅಂತ ಇದೆ. ಇಟ್ಸ್ ಒನ್ ಆಫ್ ದ ಡಿಸೀಸ್ ಅದು. ಶೈಶವ ಹಂತದಲ್ಲಿ ಮೆನಿಂಜೈಟಿಸ್ ಕಾಯಿಲೆ ಅಂತಕ್ಕಂಥದ್ದು. ಸೊ 144ನೇದಕ್ಕೆ ಶಿಕ್ಷಕರ ಬೋಧನಾ ವಿಧಾನ. ಸೊ ಕಲಿಕಾ ದೌರ್ಬಲ್ಯ ಕಂಡುಬರಲಿಕ್ಕೆ ಮೂಲ ಕಾರಣ ಯಾವುದಪ್ಪ ಅಂದರೆ ಇಲ್ಲಿ 4 ಆಪ್ಷನ್ಗಳಲ್ಲಿ ಯಾವುದು ಇದಕ್ಕೆ ಸರಿಯಾದಂಥ ಒಂದು ಹೋಲಿಕೆ ಅಲ್ಲ ಅಂದರೆ ದಟ್ ಈಸ್ ಅಂಶ ಅಲ್ಲದೆ ಇರುವಂಥದ್ದು ಶಿಕ್ಷಕರ ಬೋಧನಾ ವಿಧಾನ. ಇದನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಇಲ್ಲಿ ಕಲಿಕಾ ದೌರ್ಬಲ್ಯ ಕಂಡುಬರಲಿಕ್ಕೆ ಏನಾಗುತ್ತೆ ಕಾರಣಗಳಾಗ್ತವೆ. ಗರ್ಭಧಾರಣೆ ಹಂತದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡೋದು, ಮಾನಸಿಕ ನ್ಯೂನತೆ ಮತ್ತು ಶೈಶವ ಹಂತದಲ್ಲಿ ಮೆನಿಂಜೈಟಿಸ್ ಕಾಯಿಲೆ ಇರುವಂಥದ್ದು ಅಂತ. ಸೊ 145ನೇ ಪ್ರಶ್ನೆಯನ್ನು ಈಗ ಪರಿಚಯ ಮಾಡಿಕೊಳ್ಳೋಣ, ಉತ್ತರವನ್ನು ಕೂಡ ತಿಳ್ಕೊಳ್ಳೋಣ. ಈಗ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕಾಗಿರುವುದು ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ವಿಶೇಷ ಶಾಲೆಗಳಲ್ಲಿ ವಿಶೇಷ ಮಕ್ಕಳಿಗಾಗಿ ರೂಪಿಸಿದಂಥ ವಿಧಾನಗಳಿಂದ ವಿಶೇಷ ಶಾಲೆಗಳಲ್ಲಿನ ವಿಶೇಷ ಶಿಕ್ಷಕರಿಗಿಂತ ಅಂತ ಹೇಳಿದ್ದಾರೆ ಈಗ. ಸೊ 145ನೇದಕ್ಕೆ ದಟ್ ಈಸ್ ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಅಂತ ಮೊದಲನೇ ಆಪ್ಷನ್ ಇದೆಯಲ್ಲ, ಅದು ಸರಿಯಾದಂಥ ಆನ್ಸರ್ ಆಗುತ್ತೆ. ದೃಷ್ಟಿದೋಷ ಹೊಂದಿರತಕ್ಕಂಥ 5ನೇ ತರಗತಿಯ ಮಗು ಅಂತ. ದೃಷ್ಟಿದೋಷ ಹೊಂದಿರತಕ್ಕಂಥ
5ನೇ ತರಗತಿಯ ಮಗುವಿಗೆ ಕೆಳಮಟ್ಟದ ಕೆಲಸಗಳನ್ನು ಮಾಡುವುದರಿಂದ ವಿನಾಯಿತಿ ನೀಡುವುದು, ಅವನ ದೈನಂದಿನ ಕೆಲಸಕ್ಕೆ ಪೋಷಕರು ಹಾಗೂ ಸ್ನೇಹಿತರು ನೆರವಾಗುವುದು, ತರಗತಿಯಲ್ಲಿ ಸಾಮಾನ್ಯ ಮಕ್ಕಳಂತೆ ನಡೆಸಿಕೊಂಡು ಆಡಿಯೋ ಸಿಡಿಗಳ ಮುಖಾಂತರ ಬೆಂಬಲ ಒದಗಿಸುವುದು, ತರಗತಿಯಲ್ಲಿ ವಿಶೇಷ ತರಬೇತಿನ ನೀಡುವುದು ಅಂತ ಇದೆ ಈಗ. ಸೊ 146ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 147ನೇ ಪ್ರಶ್ನೆ ನೋಡೋಣ. ಈಗ ದೌರ್ಬಲ್ಯ ಹೊಂದಿರುವ ಮಕ್ಕಳ ಶಿಕ್ಷಣಕ್ಕಾಗಿ ಒದಗಿಸಬೇಕಾಗಿರತಕ್ಕಂಥ ಸೌಲಭ್ಯ ಅಂತ. ದೌರ್ಬಲ್ಯ ಹೊಂದಿರುವ ಮಕ್ಕಳ ಶಿಕ್ಷಣಕ್ಕಾಗಿ ಒದಗಿಸಬೇಕಾಗಿರುವ ಸೌಲಭ್ಯ: ಎಲ್ಲರನ್ನೂ ಒಳಗೊಳ್ಳುವ ಶಿಕ್ಷಣ, ಮುಖ್ಯವಾಹಿನಿಗೆ ತರುವುದು, ಸಮನ್ವಯ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಈಗ. 147 ಎಲ್ಲರನ್ನೂ ಒಳಗೊಳ್ಳುವ ಶಿಕ್ಷಣ. ನೆಕ್ಸ್ಟು 148 ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು ನಿಮ್ಮ ತರಗತಿಗೆ ಸೇರಿಸಿಕೊಳ್ಳಲು ಹೇಳಿದರೆ ನೀವು ಏನು ಮಾಡುವಿರಿ? ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು ನಿಮ್ಮ ತರಗತಿಗೆ ಸೇರಿಸಿಕೊಳ್ಳಲು ಹೇಳಿದರೆ ನೀವು ಏನು ಮಾಡುವಿರಿ ಅಂತ. ಅಂದರೆ ಏನಾದರೂ ಸಮಸ್ಯೆ ಇರತಕ್ಕಂಥ ಮಗುವನ್ನು ಕ್ಲಾಸಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕು ಅಂತಂದಾಗ ಏನು ಮಾಡ್ತಾರೆ ಅಂತ ಟೀಚರ್ ಆದವರು ಆ ವಿದ್ಯಾರ್ಥಿಗಳನ್ನು ನಿಮ್ಮ ತರಗತಿಗೆ ಸೇರಿಸಿಕೊಳ್ಳಲು ನಿರಾಕರಿಸುವುದು, ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ಇನ್ನೊಂದು ತರಗತಿಗೆ ಕಳುಹಿಸಲು ಪ್ರಾಂಶುಪಾಲರನ್ನು ಕೇಳೋದು, ಆ ಮಕ್ಕಳಿಗೆ ಬೋಧಿಸಲು ಸೂಕ್ತವಾದ ವಿಧಾನವನ್ನು ಕಲಿಯುವುದು, ಮೇಲಿನ ಯಾವುದೂ ಅಲ್ಲ ಅಂತಿದೆ 148. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 149ನೇ ಪ್ರಶ್ನೆ ನೋಡೋಣ. ಈಗ ಕೇಂದ್ರದಿಂದ ಪ್ರಾಯೋಜಿತವಾದ ದೌರ್ಬಲ್ಯವುಳ್ಳ ಮಕ್ಕಳಿಗಾಗಿ ಸಮನ್ವಯ ಶಿಕ್ಷಣ ಯೋಜನೆಯಲ್ಲಿ ದೌರ್ಬಲ್ಯವುಳ್ಳ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಯಾವ ಶಾಲೆಗಳಲ್ಲಿ ಒದಗಿಸಲು ಉದ್ದೇಶ ಮಾಡಿದೆ ಅಂತ. ಕೇಂದ್ರದಿಂದ ಪ್ರಾಯೋಜಿತವಾದ ದೌರ್ಬಲ್ಯವುಳ್ಳ ಮಕ್ಕಳಿಗಾಗಿ ಸಮನ್ವಯ ಶಿಕ್ಷಣ ಯೋಜನೆಯಲ್ಲಿ ದೌರ್ಬಲ್ಯವುಳ್ಳ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಯಾವ ಶಾಲೆಗಳಲ್ಲಿ ಒದಗಿಸಲು ಉದ್ದೇಶಿಸಿದೆ ಅಂತ. ಸಾಮಾನ್ಯ ಶಾಲೆಗಳು, ವಿಶೇಷ ಶಾಲೆಗಳು, ಮುಕ್ತ ಶಾಲೆಗಳು, ಅಂಧರ ಪುನರ್ವಸತಿ ಸಂಘದ ಶಾಲೆಗಳು ಅಂತ ಇದೆ. ಸೊ 149ನೇದಕ್ಕೆ ಸಾಮಾನ್ಯ ಶಾಲೆಗಳು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಶಿಕ್ಷಣ ನೀಡಲು ಉತ್ತಮ ವಿಧಾನ ಯಾವುದು ಅಂತ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಶಿಕ್ಷಣ ನೀಡಲು ಉತ್ತಮ ವಿಧಾನ ಯಾವುದಪ್ಪ ಅಂದರೆ ತರಗತಿಯಲ್ಲಿ ಹೆಚ್ಚಿನ ಮಕ್ಕಳು ಒಳಗೊಳ್ಳುವಂತಹ ಚರ್ಚೆ, ಮಕ್ಕಳನ್ನು ಒಳಗೊಂಡಂತೆ ಶಿಕ್ಷಕರು ನೀಡುವ ಪ್ರಾತ್ಯಕ್ಷಿಕೆಗಳು, ಸಹಕಾರ ಕಲಿಕೆ ಮತ್ತು ಸಮವಯಸ್ಕರ ಬೋಧನೆ, ಬೋಧಿಸಲು ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡುವುದು ಅಂತ ಇದೆ. ಸೊ 150 ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ನಂಬರ್ ಸಿ ಇದೆಯಲ್ಲ, ಸಹಕಾರ ಕಲಿಕೆ ಮತ್ತು ಸಮವಯಸ್ಕರ ಬೋಧನೆ ಅಂತಕ್ಕಂಥ ಇದಕ್ಕೆ ಸರಿಯಾದಂಥ ಇಲ್ಲಿ ಉತ್ತರ ಆಗುತ್ತೆ. ಸೊ ಈ ವಿಡಿಯೋ ಸೆಷನ್ನಲ್ಲಿ ವೈಯಕ್ತಿಕ ಭಿನ್ನತೆಗಳಿಗೆ ಮುಂದುವರೆದಂಥ ಭಾಗ ಸುಮಾರು ಒಂದು 40 ಪ್ರಶ್ನೆಗಳು, ಒಂದು 10 ಪ್ರಶ್ನೆಗಳು ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ MCQಗಳನ್ನ ನೋಡಿದ್ವಿ ಮತ್ತು ಸರಿಯಾದಂಥ ಉತ್ತರವನ್ನು ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ವಿಡಿಯೋ ಸೆಷನ್ನಲ್ಲಿ ಈಗ ವಿಶಿಷ್ಟ ಮಕ್ಕಳ ಬೋಧನೆಗೆ ಸಂಬಂಧಪಟ್ಟಾಗ ಏನಾಗುತ್ತೆ ಇದು ಅದು ಕಂಟಿನ್ಯೂ ಆಗುತ್ತೆ. ಈಗ ಎಲ್ಲ ವಿಡಿಯೋಗಳು ಇನ್ನು ಉಳಿದಂತೆ ಅದಕ್ಕೆ ಸಂಬಂಧ ವಿಶಿಷ್ಟ ಮಕ್ಕಳ ಬೋಧನೆಗೆ ಸಂಬಂಧಪಟ್ಟಾಗ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ಹೇಳೋದಿಲ್ಲ, ಪ್ರತಿಯೊಂದು ವಿಡಿಯೋ ಸೆಷನಲ್ಲಿ ಸುಮಾರು 50 MCQಗಳು ಇದ್ದೇ ಇರುತ್ತೆ. ಸೊ ಇಷ್ಟೊತ್ತು ಯಾರೆಲ್ಲ ವಾಚ್ ಮಾಡಿದ್ರು ಸೊ ದಯಮಾಡಿ ಕೂಡಲೇ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ಒನ್ಸ್ ಅಗೇನ್ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ದೀವಿ ನಾವು, ನಿಮಗೆ ತುಂಬ ಉಪಯೋಗ ಆಗಲಿ ಅಂತ, TETಗೆ ಹೆಲ್ಪ್ ಆಗಲಿ ಅಂತ. ಅಲ್ಲೂ ಕೂಡ TETಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋ ಸೆಷನ್ ಅಪ್ಲೋಡ್ ಆಗ್ತಾನೆ ಪ್ರತಿದಿನ, ನೀವು ಅಬ್ಸರ್ವ್ ಮಾಡ್ಬೋದು. ಬೇಕಾದರೆ ನೀವು ಫಾಲೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಯಮಾಡಿ ಈ ಕೂಡಲೇ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನಾನು ಅದನ್ನು ಕ್ಲಿಕ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಟೈಮ್.